ಹಾಯ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬಾಣಂತಿ ಸೀರೀಸ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕೊನೆ ತನಕ ನೋಡಿ. ಮಗು ಮಲಗಿದಾಗ ಎಷ್ಟು ಕೆಲಸ ಮಾಡ್ಕೊತೀವೋ ಅಷ್ಟು ಮಾತ್ರ ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ. ಆವಾಗಲೇ ನಾನು ಫಸ್ಟ್ ಎದ್ದು ಕೆಲಸನ ಮಾಡ್ಕೊತಿದ್ದೀನಿ. ಅವಳು ಎದ್ದ ಮೇಲೆ ಕಂಪ್ಲೀಟ್ ನನ್ನ ಟೈಮು ಅವಳಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಅವಳು ಮಲಗಿರುವಾಗಲೇ ಆದಷ್ಟು ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಾಣಂತಿ ಅಂತ ಹೇಳಿಬಿಟ್ಟು 3 ಹೊತ್ತು ಮಲ್ಕೊಂಡೇ ಇರಬೇಕು ಅಂತ ಯಾವ ರೂಲ್ಸು ಇಲ್ಲ. ಆ್ಯಕ್ಚುಲಿ ಒಂದು 2 ಮಂತ್ಸು ಕಂಪ್ಲೀಟ್ ಆದಮೇಲೆ ಎದ್ದು ನಾವು ನಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಕೆಲಸನ ಮಾಡಿಕೊಂಡ್ರೇ ಬೆಸ್ಟು, ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾವು ಯೂಶ್ವಲಿ ನೋಡ್ತೀವಲ್ವ, ಈ ವ್ಲಾಗರ್ಸು ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಸು, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ನಮ್ಮ ಹಳ್ಳಿಗಳ ಥರ ಯಾರೂ ಕೂಡ ಬಾಣಂತನ ಮಾಡಿಸ್ಕೊಳ್ಳೋದೇ ಇಲ್ಲ. ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡ ತಕ್ಷಣ ಹೆಲ್ತ್ ಚೆನ್ನಾಗುತ್ತೆ ಅನ್ನೋಂಗಿಲ್ಲ. ಒಂದು 2 ಮಂತ್ಸ್ ಅಷ್ಟೇ ನಮಗೆ ರೆಸ್ಟ್ ಬೇಕಾಗಿರುತ್ತೆ. ಬಿಕಾಸ್ ನಾವು ಪ್ರೆಗ್ನೆನ್ಸಿಲಿ ಪೂರ್ತಿ ರೆಸ್ಟ್ ಮಾಡಿರಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ತೀವಿ, ಚೆನ್ನಾಗಿ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಇರ್ತೀವಿ. ದೆನ್ ಸಡನ್ನಾಗಿ ನಾವು 2 ಮಂತ್ಸ್ ಕಂಪ್ಲೀಟ್ ರೆಸ್ಟ್ ಮಾಡಿದಾಗ ನಮ್ಮ ಬಾಡಿ ಫುಲ್ ಹೆಂಗಾಗಿರುತ್ತೆ ಅಂತ ಅಂದರೆ ಅದು ಯಾವಾಗಲೂ ರೆಸ್ಟನ್ನೇ ಕೇಳ್ತಿರುತ್ತೆ. ನಾವು ಅದನ್ನೇ ಕಂಟಿನ್ಯೂ ಒಂದು 6 ತಿಂಗಳು 7 ತಿಂಗಳು ಮಾಡ್ಕೊಂಡ್ವಿ ಅಂತಂದರೆ ಮತ್ತೆ ಕೆಲಸದ ಕಡೆ ಗಮನ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 2 ಮಂತ್ಸ್ ಆಗ್ತಿದ್ದಂಗೆ ನಾವು ಮೈಂಡ್ಗೆ ಸೆಟ್ ಮಾಡಿಬಿಡಬೇಕು. ನಾವೆದ್ದು ನಮ್ಮ ದಿನಚರಿ ಕೆಲಸಗಳಲ್ಲಿ ತೊಡ್ಕೊಬೇಕು. ನಾವು ಬೇರೆ ತುಂಬ ಕಷ್ಟದ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಕೆಲಸ, ನಮ್ಮ ಮಗು ಕೆಲಸ, ನಮ್ಮ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ಬೆಡ್ ಕವರ್ ಚೇಂಜ್ ಮಾಡಿಸೋದು, ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳೋದು, ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರೂ ಸಾಕು ನಮ್ಮ ಮೈಂಡು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ. ಹಾಗಾಗಿ ನಾನು ಕೂಡ ಇವಾಗ 2 ಮಂತ್ಸ್ ಕಂಪ್ಲೀಟ್ ಆಗಿದೆ ನನ್ನ ಮಗಳಿಗೆ. ಹಾಗಾಗಿ ನಾನು ಕೂಡ ಇವಾಗ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದೆನ್ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ನಮ್ಮ ಮಕ್ಕಳು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರ್ತವೆ. ನಾವು ಪಕ್ಕದಲ್ಲಿ ಮಗು ಮಲಗಿಸ್ಕೊಂಡು ನಾವು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಆಗ್ತಾರೆ. ಹಾಗಾಗಿ ನಾನು ಅವಳು ಮಲಗಿರುವಾಗ ಆದಷ್ಟು ಕೆಲಸ ಮಾಡ್ಕೊತೀನಿ, ಅವಳು ಎದ್ದಿರುವಾಗ ಕಂಪ್ಲೀಟ್ ಟೈಮನ್ನು ಅವಳು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬಾಣಂತಿ 90% ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಹಳ್ಳಿ ಕಡೆ ಕಲ್ಚರ್ ಇರೋದು. ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಫಸ್ಟ್ ಬೇಬಿಲಿ ಸ್ವಲ್ಪ ಆ ರೂಲ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೆ. ಬಟ್ ಸೆಕೆಂಡ್ ಬೇಬಿಲಿ ನಮಗೆ ಸ್ವಲ್ಪ ನಾಲೆಡ್ಜ್ ಅನ್ನೋದು ಬಂದಿರುತ್ತೆ, ಹೆಂಗಿರಬೇಕು ಹೆಂಗಿರಬಾರ್ದು ಅಂತ. ಸೊ ಇದು ತಿಳ್ಕೊಂಡಾದಮೇಲೆ ನಾನು ಒಂದು 2 ಮಂತ್ಸ್ ಅಷ್ಟೇ ರೆಸ್ಟ್ ಮಾಡಿರೋದು. ದೆನ್ 2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ನನ್ನ ಕೈಲಾಗೋಂಥ ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತ ಅಂದರೆ, ನಮ್ಮ ಹಳ್ಳಿ ಸೈಡು ಬಾಣಂತಿ ಅಂತ ಹೇಳಿಬಿಟ್ರೆ ಒಂದು ಮಲಗಿದತ್ರೇ ಮಲಗಿರಬೇಕು, ಹೀಗೆ ಮಲಗಿರಬೇಕು, ಇದೇ ಥರ ಇರಬೇಕು, ಇದನ್ನೇ ತಿನ್ನಬೇಕು, ಇಷ್ಟೇ ನೀರು ಕುಡಿಬೇಕು, ಎಲ್ಲದನ್ನು ಕೂಡ ಒಂದು ಚೌಕಟ್ಟು ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಆ ಬಾಣಂತಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಅದು ಒಂಥರ ಮೆಂಟಲಿ ಸ್ಟ್ರೆಸ್ ಅನ್ನಿಸ್ತಿರುತ್ತೆ. ಬಸ್ರೀಲಿ ಅಷ್ಟು ಚೆನ್ನಾಗಿ ಬೇಕಾಗಿದ್ದನ್ನು ಬೇಡವಾಗೋದನ್ನೆಲ್ಲ ತಿನ್ಕೊಂಡಿರೋ ನಾವು ಡೆಲಿವರಿ ಆಗ್ತಿದ್ದಂಗೆ ಸಡನ್ನಾಗಿ ಏನೂ ಕೊಡೋಲ್ಲ, ಬರೀ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನೀರು ಕುಡಿಯೋಕ್ಕೆ ಕೊಡೋಲ್ಲ ಅಂತಂದಾಗ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮೈಂಡ್ಗೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಅದಕ್ಕೆ ಅದು ಕೆಲವೊಬ್ಬರು ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಮೈಂಡನ್ನ ನಾವೇ ಕಂಟ್ರೋಲ್ ಮಾಡಿಕೊಂಡು ಆದಷ್ಟು ನಾವು ಬೇಗ ಕೆಲಸದ ಕಡೆ ಮೈಂಡನ್ನು ಡೈವರ್ಟ್ ಮಾಡಿಕೊಂಡ್ರೆ ಆ ಥರ ಏನೂ ಬರೋಲ್ಲ. ಬಟ್ ನಮ್ಮನೆ ಯಾರೂ ಆ ಥರ ಡಿಸ್ಟಿಂಕ್ಷನ್ ಮಾಡೋರಿಲ್ಲ ಸದ್ಯಕ್ಕೆ. ನಾವು ಹೆಂಗೆ ಬೇಕೋ ಹಂಗಿರೋದಕ್ಕೆ ಬಿಟ್ಟಿದ್ದಾರೆ. ದೆನ್ ನನ್ನ ಮಗಳಿಗೆ ಸ್ವಲ್ಪ ಎಕ್ಸಸೈಸಸ್ ಮಾಡಿಸ್ತಾ ಇದ್ದೆ. ಬೆಳಗ್ಗೆನೇ ಆಯಿಲ್ ಮಸಾಜ್ ಮಾಡುವಾಗ ಯೂಶ್ವಲಿ ಮಾಡಿಸ್ತಿದ್ದೆ. ಇವತ್ತು ಸುಮ್ಮನೆ ಹಾಗೆ ಆಟ ಆಡಿಸ್ಕೊಂಡು ಮಾಡ್ತಾಯಿದ್ದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.